ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಆಲ್ಸೋ ಗುಡ್ ಮಾರ್ನಿಂಗ್. ಶಿಪೂರಿಂದ ರೆಸ್ಕ್ಯೂ ಕಾಲ್ ಬಂದಿದೆ. ಇವತ್ತಿನ ಫಸ್ಟ್ ರೆಸ್ಕ್ಯೂ. ದೊಡ್ಡ ಸೈಜ್ ಕೆರೆ ಅವು 3 ಡೇಸಿಂದ ಕಾಡಿಸ್ತಾ ಇದೆಯಂತೆ. ಕಾಣೋದು, ಹೋಗೋದು, ಗುದ್ದೊಳಗೆ ಸೇರಿಕೊಳ್ಳೋದು ಮಾಡ್ತಾ ಇದೆಯಂತೆ. ಸೊ ಅಚಾನಕ್ಕಾಗಿ ಒಬ್ಬನ ಹುಡುಗ, ಶಿಪೂರ್ ಹುಡುಗ, ಇನ್ಸ್ಟಾಗ್ರಾಮ್ದಲ್ಲಿ ನೋಡಿ ರೆಸ್ಕ್ಯೂ ಕಾಲ್ಗೆ ಕರೆ ಮಾಡಿದ್ದಾನೆ. ಸೊ ಅಣ್ಣ ಸ್ವಲ್ಪ ಬಂದರೆ ಚಲೋ ಇತ್ತಣ್ಣ, ನಮ್ಮೂರಿಗೆ ಈ ಟೈಪ್ ಟಾರ್ಚರ್ ಮಾಡ್ತಾಯಿದ್ದೆ ಸ್ನೇಕ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಈಗ ಫಸ್ಟ್ ರೆಸ್ಕ್ಯೂಗೆ. ನೋಡೋಣ ಅದು ಏನು ಹೋಲಿದೆ, ಎಷ್ಟು ಒಳಗಿದೆ, ಎಷ್ಟು ಗುದ್ದಿದ್ದಾವೆ ಎಲ್ಲ ಹೋಗಿ ತೋರಿಸಿ ಎಲ್ಲ ತೆಗೆದು ಅದನ್ನು ಹಿಡಿಯೋ ಮಟ್ಟ ಬಿಡೋಂಗಿಲ್ಲ, ನಿಮಗೆ ತೋರಿಸ್ತೀನಿ. ಸೊ ನೀವು ಹಂಗೆ ಲೈನಲ್ಲಿದ್ದರೆ ನಿಮಗೆ ಖಂಡಿತ ತೋರಿಸ್ತೀನಿ ಗೈಸ್. ಇದು ಬಂದುಬಿಟ್ಟು ನಮ್ಮ ಶಿಪೂರ್ ಬಂತು. ಶಿಪೂರ್ ಆಂಜನೇಯರ ಗುಡ್ಡ ಇದು. ನಮ್ಮ ಊರಿನಿಂದ 5 ಕಿಲೋಮೀಟರ್ಸ್ ದೂರ ಅಷ್ಟೇ ಶಿಪೂರು. ಅಂತೂ ಇಂತೂ ಫೈನಲ್ಗೆ ರೀಚ್ ಆಗಿದ್ದೀವಿ ಶಿಪೂರ್ಗೆ. ಸೊ ಇಲ್ಲಿ ನೋಡಿ, ಒಂದು ಹುಡುಗ ವೇಟ್ ಮಾಡ್ತಾ ಇದ್ದಾನೆ. ಇದೇ ಹುಡುಗ ರೆಸ್ಕ್ಯೂ ಕಾಲ್ ಮಾಡಿದ್ದು. ಸೊ ಈಗ ಅಡ್ರೆಸ್ಗೆ ಕರ್ಕೊಂಡು ಹೋಗ್ತಾನೆ. ಸೊ ಎಷ್ಟು ದೂರ ಇದೆ, ಎಲ್ಲಿದೆ ಮನಿ ಆ್ಯಂಡ್ ಸ್ನೇಕ್ ಯಾವ ಜಾಗದಲ್ಲಿ ಅಡುಗೆ ಕುಂಚಿದೆ ಎಲ್ಲ ತೋರಿಸ್ತೀನಿ ನಿಮ್ಗೆ. ನೋಡ್ತಾ ಇದ್ದರೆ ಖಂಡಿತ. ಸೊ ನೋಡಿ, ಇಲ್ಲೆಲ್ಲ ಈ ಟೈಪ್ ಇದು ಹಳ್ಳಿ ಆಗುತ್ತೆ ಸ್ವಲ್ಪ, ಎಲ್ಲ ರೈತರ ಮನೆ ಇವು. ಚಾನ್ಸ್ ಇಲ್ಲಪ್ಪ ಕಡೆಗೆ ಆ ಕಡೆ ಹೋಗ್ತಿಲ್ಲ. ಸದ್ಯ ಹೋಗಿದ್ದೆ ಹಂಗೆ ಹೋಯ್ತು. ಇಲ್ಲದ ಇಲ್ಲಿ ನಿಂತಿದ್ದೆ ನಾನು, ಇಲ್ಲೇ ಇರ್ತದ. ನಾನು ಬರೋಂತ ಈ ಕಡೆ ಹೋಗ್ಕೊಂಡಿಲ್ಲ, ಇಲ್ಲೇ ಇರ್ತದೆ ನೋಡಿ. ಇಲ್ಲೇ ಇವತ್ತು ಹಿಂಗೆ ಹೋಗ್ಬಿಡ್ತು. ನೀನು ನಿಂತೀವಲ್ಲ ಅಲ್ಲಿಗನೆ ಇಲ್ಲಿಗನೆ ಇತ್ತು ಸಾಂದಲ್ಲ ಬಂದಲ್ಲ. ಇಲ್ಲೇ ನಿಂತ್ಕೊಂಡೀವಿ, ಈಗ ಹೋಗಿವಿ ನಾವು ನೋಡ್ಕೊಂತಿದ್ದು. ಇವ್ರು ಇನ್ನೊಂದು ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂದರೆ ಗೈಸ್, ನಾವು ಬರೋಷ್ಟರಲ್ಲಿ ಸ್ವಲ್ಪ ಅದೇನೋ ಚೆಂಡು ಎತ್ತು ಕಂಡಿದ್ದಂತೆ ಹೋಲ್ದಲ್ಲಿ ಹಾವು. ಸೊ ಅದು ನಾವು ಬರೋಷ್ಟರಲ್ಲಿ ಸ್ವಲ್ಪ ಎಲ್ಲ ಚಲ್ಕಿ ತೊಗೊಂಡು ತೋಡಿ ಇಟ್ಟುಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದೀಗ ಒಳಗೆ ಸರಿದಿದೆ, ಜಲ್ದಿ ಬರ್ತಾ ಇಲ್ಲ ಹೊರಗಡೆ. ನಾನು ನಮ್ಮ ಟ್ರೈನಿಂಗ್ ಬಸ್ ಆದಷ್ಟು ಭಾಳ ಕಷ್ಟಪಟ್ಟು ಎಲ್ಲ ತೋಡಿದ್ದೀವಿ, ಆದರೂ ಬರ್ತಾಯಿಲ್ಲ. ಬಟ್ ಈ ಅಣ್ಣ ಈಗ ಸದ್ಯ ತೋಡ್ತಾ ಇದ್ದಾನಲ್ಲ, ಸೊ ಭಾಳ ಹೆದರ್ತಾ ಇದ್ದಾರೆ ಜನ ಬಂದು ತೋಡಲಿಕ್ಕೆ. ಬೇಡಪ್ಪ, ಭಾಳ ದೊಡ್ಡ ಸೈಜ್ ಇತ್ತು ಹಾವು ಅಂತ. ಸೊ ಆದರೂ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ತೆಗಿಸ್ತಾ ಇದ್ದೀವಿ. ಸೊ ನೋಡೋಣ, ಪ್ರಯತ್ನ ಮಾಡೋಣ ಎಷ್ಟು ಮಟ್ಟ ಹೋಲ್ ಹೋಗಿದೆ. ಅವು ಹೆಗ್ಣದ್ದು ಕಲೆಕ್ಷನ್ ಇರ್ತವೆ, ಗುದ್ದಿನವು. ಸೊ ಎಲ್ಲಿ ಮಟ್ಟ ಹೋಗಿದೆ ನೋಡಿ, ಅಲ್ಲಿ ಮಟ್ಟ ತೋಡ್ಬೇಕು ಗೈಸ್. ಏನು ಮಾಡೋಕ್ಕೆ ಬರಲ್ಲ, ಕಷ್ಟಪಡಲೇಬೇಕು. ಸೊ ಆದಷ್ಟು ನೋಡೋಣ. ಈಗ ಆಲ್ರೆಡಿ 2.5 hour ಆಗಿದೆ, ಇನ್ನೂ ಎಷ್ಟೊತ್ತಾಗುತ್ತೆ ನೋಡೋಣ. ಎಲ್ಲ ಒಳಗೆ ತೋಡಿ ಎಲ್ಲ ಗುದ್ದು ಮಟ್ಟ ಲಾಸ್ಟ್ ಎಂಡ್ ಮಟ್ಟ ತೋಡಿದ್ವಿ ಗೈಸ್. ಬಟ್ ಆದರೆ ಹಾವು ಕಾಣ್ತಾ ಇಲ್ಲ. ಯಾಕಂದರೆ ಇವು ಮಿಸ್ಟೇಕ್ ಏನಂದರೆ, ಇವು ಹಳೆವು ಮಣ್ಣಿನ ಗೋಡಿ ಇವು, ಅವಾಗ ಹಳೆ ಕಾಲದಲ್ಲಿ ಕಟ್ಟಿದ್ದು ಕಲ್ಲಿಂದ. ಸೊ ಹಂಗಾಗಿ ಎಲ್ಲ ಪಳ್ಳಿದ್ದಾವೆ. ಸೊ ಭಾಳ ಹೊತ್ತಾತು ಕಾಯ್ತಾ ಈಗ ಬೆಳಗ್ಗೆ 11 ಗಂಟೆಗೆ ಬಂದಿದ್ದೀವಿ. ಈಗ ಆಲ್ರೆಡಿ 3:30 ಆಗಿದೆ. 3.5 ತಾಸು ಕಾಯ್ದಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೂ ಪ್ರಯತ್ನ ಮಾಡಿದ್ರು ಸಿಗ್ತಾಯಿಲ್ಲ. ಸೊ ಲಾಸ್ಟ್ ಟ್ರೈ ಮಾಡೋಣ. ಸ್ವಲ್ಪ ಎಲ್ಲಿ ಹೋಲಿದೆ ಅಲ್ಲಿ ಬೇಸ್ ದಬಾಯಿಸಿ ನೀರು ಹಾಕಿ ನೋಡೋಣ. ಸೊ ಹಾಗಾದ್ರೂ ಬರೋ ಚಾನ್ಸಸ್ ಇದೆಯೇನೋ, ಕಾಣ್ತೈತೇನೋ ಅಂತ. ಅಲ್ಲೊಬ್ಬರು ಇಲ್ಲೊಬ್ಬರು ಕುಂತಿದ್ದಾರೆ ನಮ್ಮ ಹುಡ್ರ ಮ್ಯಾಗ ಕಾಯ್ತಾ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಟ್ರೈ, 3ನೇ ಟ್ರೈ ಮಾಡ್ತಾಯಿದ್ದೀವಿ. ನೋಡೋಣ, ಕೊಪ್ಪಿ ಕಟ್ಟಿ ಬಿಡೋಣ, ಹಂಗಾರು ಸಿಗುತ್ತೇನೋ. ಎಲ್ಲ ಟ್ರೈ ಮಾಡಿದ್ವಿ ಗೈಸ್, ಎಲ್ಲ ತೋಡಿ ಕಾಯ್ದು ಕುಂತು 2.5 ತಾಸು ವೇಟ್ ಮಾಡಿವಿ, ಕಾಣಲಿಲ್ಲ. ಮತ್ತು ದಬಾಯಿಸಿ ನೀರು ಹಾಕಂತ ತಡ್ರಿ ನೋಡೋಣ. ಎಲ್ಲ ಪಳ್ಳಿನ ಗೋಡಿ ಇರುತ್ತೆ. ಸೊ ಹಂಗಾಗಿ ಬರೋ ಚಾನ್ಸಸ್ ಇದೆ ಹೊರಗಡೆ ಅಂತ. ಟೋಟಲ್ 7 ಕೊಡ ನೀರು ಹಾಕಿನೂ ಕಾಯ್ದ್ವಿ ಮತ್ತೆ 2 ತಾಸು, ಆದರೂ ಬರಲಿಲ್ಲ. ಟೋಟಲ್ 5 hours ಆಯ್ತು. ಈಗ ಲಾಸ್ಟ್ ಅಟೆಂಪ್ಟ್ ಆ್ಯಂಡ್ ಲಾಸ್ಟ್ ಟ್ರೈ ಬಂದುಬಿಟ್ಟು, ಒಂದು ಅಗಲತ್ತಲ್ಲಿ ಕೊಪ್ಪೆ ಸಿಗೋದು ಭಾಳ ಕಷ್ಟ, ಆದರೂ ಒಂದು ಸಣ್ಣದು ಸಿಕ್ಕಿದೆ, ಅದೃಷ್ಟ. ಸೊ ಇಟ್ಕೊಂಬಂದು ಅದೊಂದು ಫೈನಲ್ ಟ್ರೈ ಮಾಡ್ತಾಯಿದ್ದೀವಿ. ಸೊ ನೋಡೋಣ, ಸ್ಮೆಲ್ಗೆ ಏನಾದರೂ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ, ಬರುತ್ತೇನೋ ಅಂತಂದು ಕೊಪ್ಪಿ ಹಾಕಿನೂ ಟ್ರೈ ಮಾಡಿದ್ದೀವಿ, ಆದರೂ ಬರ್ತಾಯಿಲ್ಲ ಹೊರಗಡೆ.
ಸೊ ಹಂಗಾಗಿ ಇನ್ನೇನು ಮಾಡೋಕ್ಕೆ ಬರಲ್ಲ. ಈಗ ಆಲ್ರೆಡಿ ನಮಗೆ ಸೆಕೆಂಡ್ ರೆಸ್ಕ್ಯೂ ಕಾಲ್ ಬಂದಿದೆ, ಹೋಗಬೇಕು ಈಗ. ಯಾಕಂದರೆ ಆಲ್ರೆಡಿ 6 hours ಆಯ್ತು, ಈಗ ಟೈಮ್ 4 ಆಯ್ತು ಅವಾಗಲೇ. ಸೊ ಇದು ಲಾಸ್ಟ್ ಅಟೆಂಪ್ಟ್ ಆ್ಯಂಡ್ ಲಾಸ್ಟ್ ಟ್ರೈ. ಕಂಡಿಲ್ಲ ಅಂದರೆ ಮತ್ತೆ ನಾಳೆ ಫೋನ್ ಮಾಡಿ ಕಂಡಲ್ಲಿ ನಾವು ಆಟೋಮೆಟಿಕ್ ಬರ್ತೀವಿ 5 ನಿಮಿಷದಲ್ಲಿ ಅಂತಂದು ಇನ್ಫಾರ್ಮ್ ಮಾಡಿದ್ದೀವಿ. ಇಲ್ಲಪ್ಪ ಸಣ್ಣ ಮಕ್ಕಳಿದ್ದಾರೆ, 3 days ಆಯ್ತು, ಭಾಳ ಕಾಡಿಸ್ತಾ ಇದೆ ಅದು. ಸೊ ಇನ್ನೂ ಸ್ವಲ್ಪ ಹೊತ್ತು ಕಾಯಿರಿ, ಏನಾಗಲ್ಲ, ಬೇಕಾದ್ರೆ ಇಲ್ಲೇ ಊಟ ಮಾಡಿ ಹೋಗ್ರಿ ಅಂತಂದು ಹೇಳ್ತಾ ಇದ್ದಾರೆ ಅವರು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಆಗಲಿ. ಅದು ಹೊಗೆ ಹೊಗೆ ಬಿಡ್ಸ ಅದ್ರ ಮುಂದೆ ಹೊಗೆ ಹೋಗುದು ಅದ್ರ ಗುದ್ನ್ಯಾಕ ಇಟ್ಬಿಡು ಗುದ್ನ್ಯಾಕ ಇಡು ಮೆಣಸಿಗೆ ಬಿಟ್ಟಿದ್ದು ಇಲ್ಲಿ ಬಿಡು ಬೆಳಗಲ್ಲ ಬಿಡು ಬುಡಕತ್ತ ಇಡು ಗಿಡಣ ಪ್ಯಾಟ್ಲಿಗೆ ಐತೈತಿಲ್ಲ ನಾನು ನಾವು ಸ್ವಲ್ಪ ತೆಳಕ್ ಟಚ್ ಮಾಡು ತೆಳಕ್ ಟಚ್ ಮಾಡು ಆ ಗುದ್ನ್ಯಾಕ ಗೆದ್ದ ತೆಳಕ್ ಟಚ್ ಮಾಡೋಣ ಅಲ್ಲಿಗೆ ಹೋಗ ಅಲ್ಲಿ ಹೋಗ ಕೆರೆಯವ ಇಲ್ಲ ತಗೊಂಡ ಇಲ್ಲಿ ಇದೀನಿ ನಾನು ಅದು ತಗೊಂಡು ಇಲ್ಲೇ ಸರಿ ಏನಿ ಬಿಡೋಣ ತಿಳ್ಕೊಂಬರ್ತೀನಿ ನೀ ಆಗಲಿ ಹೊರ ಬಾ ಚೀಲ ತಗೊಂಡು ನೀವು ಹೊರ ಸರಿ ಅಣ್ಣ ಬರ್ತದೆ ಕಡಿತ ಮೆಲ್ಲ ಮೆಲ್ಲ ಗಿಡಕ ಸ್ವಲ್ಪ ಗಟ್ಟಿ ಇಡಲಿ ಸೀದಾ ಹಣೆಗೆ ಕೈ ಹಾಕತ್ತೆ ಮೆಲ್ಲ ಮೆತ್ತ ಗಿಡಕ ಅದ ಏ ಗರಡಲ್ಲ ಈಗ ನೀನು ಹಿಡ್ಕಂದ್ರೆ ನೀನು ನನ್ನ ಮೇಲೆ ಸಿಟ್ಟಾಗಲ್ಲ ಹೆಚ್ಚಿಗಿದ್ರೆ ಏನು ಮಾಡ್ತೀವಿ ಬಿಡ್ತಿಲ್ಲ ಕಬ್ಬ ಹಂಗೆ ಅದಕ್ಕೆ ಹೆಚ್ಚಿಗಿದ್ರ ಬಿಡ್ತದೆ ಹೇಳ್ತಿ ಸ್ವಲ್ಪ ಹಿಡ್ಕ ಅಲ್ಲಿ ಬುದ್ಧಿಲ್ಲ ನಿನ್ನೆ ಆಗಿದ್ದೆ ನಿನ್ನೆ ಸಿಕ್ಬಿಡ್ತದ ಬುದ್ಧಿಲ್ಲ ಹೋದ್ರೆ ಮುಂದೆ ಹೋಗಿ ಚಾನ್ಸ್ ಇಲ್ಲ ದುರಿ ಕೊಡು ದುರಿ ಅದನ್ನ ಮಕ್ಕ ನೋಡಿ ಸ್ವಲ್ಪ ಎಲ್ಲರೂ ಗುಡ್ದಾಗ ಗುಡ್ದಾಗ ಬಿಟ್ಟು ಎಲ್ಲಾರು ಬಡೋ ಬಿಡ್ತಾರ ಉದ್ದ ಬಂದು ಒಂದು 6 ಹೊರಸ್ಬಿಟ್ಟು ಅಜ್ಜಿ ಈಗ ಹಿಂಗೆ ಐತಲ್ಲ ಸುಮ್ಮನೆ ನಾನು ಹಾಕೊಂಡು ಹೋದ್ರೆ ಏನು ಮಾಡಲ್ಲ, ಸಾಕಿ ಹಿಂಗೆ ಇಕ್ಕಿದ್ಮೇಲೆ ಕಡಿತೀವಿ ಹಂಗೆ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಇದು ಶಿವಪುರದಲ್ಲಿ ರೆಸ್ಕ್ಯೂ ಕಾಲ್ ಬಂದಿತ್ತು ಬೆಳಿಗ್ಗೆ 11:30 ಸುಮಾರು. ಸೊ ಭಾಳ ಕಷ್ಟಪಟ್ಟಿದ್ವಿ, ಎಲ್ಲ ಗುಡ್ಡು ಎಗ್ನದ ಗುಡ್ಡು ಮನೆ, ಹಳೆ ಗೋಡಿ ಮನೆ ಅದು. ಸೊ ಅದ್ರ ಕೆಳಗೆ ಹೋಲ್ಸ್ ಭಾಳ ಇದ್ವು. ಸೊ ಕಷ್ಟಪಟ್ಟು ಅಂತೂ ಇಂಟು ಎಲ್ಲ ತೋಡಿ 4 ಗಂಟೆ ಮಟ್ಟ ಕಾಯ್ದ್ವಿ, ಆದರೂ ಸಿಗಲಿಲ್ಲ. ಸೊ ಫೈನಲಿ ಈಗ ಮತ್ತೆ ಹೊರಗೆ ಬಂದು ಈಗ ಸಿಕ್ಕಿದೆ ಬಯಲಿಗೆ.
ಸೊ ಇದೇ ಹಾವು, ಅದು ರ್ಯಾಟ್ ಸ್ನೇಕ್ ಅಂತ. ಸೈಜ್ ಬಂದುಬಿಟ್ಟು ಇಷ್ಟಿದೆ ಉದ್ದ ನೋಡಿ. ದಪ್ಪ ನೋಡಿ ಎಷ್ಟಿದೆ. ಸೊ ಫೈನಲಿ ಈಗ ರಿಲೀಸ್ ಮಾಡೋಕ್ಕೆ ಬಂದಿದ್ದೀವಿ ಊರೊಳಗಡೆ. ಸೊ ತುಂಬ ಹೈಟ್ ಭಾಳ ದೊಡ್ಡದಿದೆ, ಒಂದು 7 ಫೀಟ್ ಇದೆ ಕನಿಷ್ಠ ನೋಡಿ. ಈಗ ಸೇಫ್ ಜಾಗದಲ್ಲಿ ರಿಲೀಸ್ ಮಾಡೋಕ್ಕೆ ಬಂದಿದ್ವಿ. ಇದು ನಾನ್ ವಿನಮಸ್ಸು ಆ್ಯಂಡ್ ಇದರಿಂದ ನಿಮ್ಗೆ ಸ್ವಲ್ಪ ಮೂಢನಂಬಿಕೆ ಇದ್ದಾವೆ. ಇದು ಮುಖಕ್ಕೆ ಎಗಿರಿ ಹೊಡಿತೈತೆ ಹಾವು ಆ್ಯಂಡ್ ಇದು ಕಚ್ಚಿದ್ರೆ ಭಾಳ ಇದಾಗುತ್ತೆ, ಸಾಯ್ತಾರೆ ಮನುಷ್ಯ. ಆ್ಯಂಡ್ ಇಲ್ಲಿ ನೋಡಿ ಬಾಲ ನೋಡಿ ಇದ್ರದ್ದು. ಇದು ಬಾಲದ್ದೊಂದು ಮೂಢನಂಬಿಕೆ ಐತಲ್ಲ ನಿಮ್ಗೆ, ಬಾಲದ್ದೇ ಇದು ಮುಳ್ಳು ಇರ್ತೈತಿ, ಬಾಲಲ್ಲೇ ಚುಚ್ಚಿದ್ರೆ ಸಾಯ್ತಾನೆ ಮನುಷ್ಯ. ಆ್ಯಂಡ್ ಇದು ಬೆನ್ನು ಹತ್ತೈತಿ ಭಾಳ ಫಾಸ್ಟು, ಶೇಡ್ ಇಡ್ತೈತಿ. ಶೇಡ್ ಇಟ್ಟರೆ ಮತ್ತು ಬಿಡೋಂಗಿಲ್ಲ, ಬೆನ್ನು ಹತ್ತಿದೆ. ಅವೆಲ್ಲ ಫೇಕ್ ಗಾಯ್ಸ್ ಏನಿಲ್ಲ, ಸುಮ್ಮನೆ ಎಲ್ಲ ದೊಡ್ಡವ್ರು ಅಂತಾರೆ. ಸೊ ಜಾಸ್ತಿ ಹೊತ್ತು ನಿಮ್ಗೆ ಇದು ಮಾಡೋದು ಭಾಳ ಡಿಸ್ಟರ್ಬ್ ಮಾಡೋದು. ಸೊ ರಿಲೀಸ್ ಮಾಡ್ತೀನಿ ಈಗ, ಬರ್ರಿ ತೋರಿಸ್ತೀನಿ ಈಗ. ಒಂದು ಫೋಟೋ ತೆಗಿಲ್ಲ ಒಂದು ಮುಂದೆ ನಿನ್ನ ಫೋನಾಗ ಕಟ್ ಮಾಡಿ. ಪ್ಲೇಸ್ ನೋಡಿ ಗೈಸ್ ಒಂದ್ಸತಿ. ಪ್ಲೇಸ್ ಇಲ್ಲಿ ಯಾರು ಅಡ್ಡಾಡಲ್ಲ, ನೀರು ಕಡೆ ಇವು ನಾನ್ ವಿನಮಸ್ ಸ್ನೇಕ್ ಅಲ್ಲ. ಸೊ ಎಲ್ಲಿ ಬಿಟ್ಟರು ನಡೆಯುತ್ತೆ, ಬಟ್ ಗದ್ದೆ ಕಡೆ ಮಾತ್ರ ಬಿಡ್ತಾ ಇಲ್ಲ ನಾನು. ಸೊ ನೋಡಿಲ್ಲಿ, ಯಾಕಂದ್ರೆ ನನಗೂ ಗೊತ್ತಾ, ನಾವು ಬೆಳಿಗ್ಗೆ ನಾವು ಎಲ್ಲಿ ಬೇಕಲ್ಲಿ ಬಿಟ್ಟು ಹೋದರೆ ಬೆಳಿಗ್ಗೆ 6 ಗಂಟೆಗೆ ರೈತರು ಕೆಲಸ ಮಾಡಿ ಅವ್ರಿಗೆ ಹಾವು ಕಂಡು ಎದುರೋ ಚಾನ್ಸಸ್ ಆ್ಯಂಡ್ ಬೈಟ್ ಆಗೋ ಚಾನ್ಸಸ್ ಭಾಳ ಇರ್ತವೆ. ಸೊ ಹಂಗಾಗಿ ನಾನು ನೀರು ಸೈಡು ಈ ಕಡೆ ಬಿಡ್ತಾ ಇದ್ದೀನಿ. ನೋಡಿರಿ ಎಷ್ಟು ಲಾಂಗ್ ಇದೆ ನೀರು, ಎಲ್ಲಿ ಅದಕ್ಕೆ ಇಷ್ಟ ಬಂದಲ್ಲಿ ಹೋಗುತ್ತೆ ಕ್ರಾಸಾಗಿ. ಸೊ ರಿಲೀಸ್ ಮಾಡ್ತೀನಿ, ಭಾಳ ಕಾಡ್ಸೋದು ಒಳ್ಳೆಯವಲ್ಲ. ಹೋಗಿ ಈ ಕಡೆ ಬಿಡ್ತೀನಿ. ಕ್ಯಾಮ್ರಾ ಭಾಳ ಕಷ್ಟಪಟ್ಟಿದ್ದೀವಿ ಆ್ಯಂಡ್ 7 hours ವೇಟ್ ಮಾಡಿದ್ದೀವಿ, ಬೆಳಗ್ಗಿಂದ ಸಾಯಂಕಾಲ ಮಟ್ಟ. ಈಗಿನ ಮಟ್ಟ ಬೆಳಗ್ಗೆ 11 ಗಂಟೆಗೆ ಬಂದಿವಿ ಆ್ಯಕ್ಚುಲಿ ನಾವು ಯಾವ ಸಲುವಾಗಿ. ಯಾಕಂದರೆ ಎಲ್ಲ ತೊಳಿದ್ವಿ, ಎಲ್ಲ ಮಣ್ಣು ತೆಗೆದ್ವಿ. ನಮ್ಗೆ ಆ್ಯಕ್ಚುಲಿ ಮಣ್ಣು ತೆಗಿಯೋಕೆ ಆ್ಯಂಡ್ ಚಿಲ್ಕಿಲೆ ಮಣ್ಣು ತೆಗಿಯೋಕೆ, ಗುದ್ದಲಿ ಎಲ್ಲ ತೊಳಕ್ಕೆ ಬರೋಂಗಿಲ್ಲ. ಆದರೂ ಕಷ್ಟಪಟ್ಟು ಹಾವಿನ ಸಲುವಾಗಿ ರಿಸ್ಕ್ ಮಾಡಿದ್ದೀವಿ. ಸೊ ಫೈನಲಿ ಅಂತೂ ಇಂತೂ ಸಿಕ್ಕಿದೆ. ನಮ್ಮ ಟ್ರೈನಿಂಗ್ ಹುಡುಗರು ಭಾಳ ಕಷ್ಟಪಟ್ಟಿದ್ದಾರೆ. ಸೊ ಅವೆಲ್ಲ ವೀಡಿಯೋದಾಗ ತೋರಿಸ್ತೀನಿ ಈಗ, ನೋಡಿದ್ರಲ್ಲ ನೀವೆಲ್ಲ ಆಲ್ರೆಡಿ. ಸೊ ಅದ್ರ ಸಂಬಂಧ ಆದರೂ ಸ್ವಲ್ಪ ನಮ್ಮ ಸಲುವಾಗಿ ಒಂದು ಲೈಕ್ ಶೇರ್ ಮಾಡಿದರೆ ನೀವು, ನಮಗೂ ಖುಷಿಯಾಗುತ್ತೆ. ನೀವು ನೋಡೋರಂಗೆ ಸುಮ್ಮನೆ ಇದ್ದರೆ ನಮಗೂ ಬೇಜಾರಾಗುತ್ತೆ, ಏನಪ್ಪ ಇಷ್ಟೆಲ್ಲ ರಿಸ್ಕ್ ಮಾಡಿದ್ರು ಯಾರು ಕೇರ್ ಮಾಡಲ್ಲ ಅಂತ. ಸೊ ಹಂಗಾಗಿ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮಾಹಿತಿ ತಿಳಿದು ಅವರು ನಮಗೆ ಕಾಲ್ ಮಾಡ್ತಾರೆ. ಇದನ್ನು ಈಗ ಹಂಗೆ ಆಗಿದ್ದು. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಶುಭ ದಿನ. ಈಗ ಮತ್ತೊಂದು ರೆಸ್ಕ್ಯೂ ಕಾಲ್ ಬಂದಿದೆ ನಮ್ಮ ಹುಲಿಗೆಯಿಂದ, 2ನೇ ರೆಸ್ಕ್ಯೂ. ಸೊ ಇದು ಮುಗಿಸ್ಕೊಂಡು ಲೇಟ್ ಆಯ್ತು ಭಾಳ. ಇಲ್ಲೇ 11 ಗಂಟೆಗೆ ಬಂದು 5 ಗಂಟೆ ಆಯ್ತು ಇಲ್ಲೇ. ಸೊ ಹಂಗಾಗಿ ಇದು 2ನೇ ರೆಸ್ಕ್ಯೂಗೆ ಹೋಗ್ತಾಯಿದ್ದೀವಿ ಈಗ ದಾರಿಯಲ್ಲಿ. ಸೊ ಹೋಗಿ ತೋರಿಸ್ತೀನಿ, ನೋಡ್ತಾಯಿರ್ರಿ. ಸೆಕೆಂಡ್ ರೆಸ್ಕ್ಯೂ ಬಂದಾಗ ನಾನು ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದೆ ನಮ್ಮ ಟ್ರೈನಿಂಗ್ ಬಾಯ್ಗೆ, ಈ ಟೈಪ್ ಅವ್ರು ಫೋನ್ ಮಾಡಿದ್ದಾರೆ, ಅಲ್ಲೇ ಹುಲಿಗೆಯಲ್ಲಿ ಹೋಗಪ್ಪ, ಇಲ್ಲಾಂದರೆ ಮತ್ತೆ ಅದನ್ನು ಹೊಡೆದು ಸಾಯ್ಬಿಡೋ ಚಾನ್ಸಸ್ ಇದೆ, ಹಾಗಾಗಿ ನೀನು ಸ್ವಲ್ಪ ಜಲ್ದಿ ಹೋಗ್ಬಿಡು ಅಂತ ಹೇಳಿದೆ. ಸೊ ಅವ್ನು ನಮ್ಗಿಂತ ಮುಂಚಿತವಾಗಿ ಬಂದು ರೆಸ್ಕ್ಯೂ ಮಾಡಿದ್ದಾನೆ. ಸೊ ಭಾಳ ಖುಷಿ ಆಯ್ತು ನಮಗೆ, ಯಾಕಂದರೆ ಅಲ್ಲಿ ಒಂದು ಹುಡುಗರು ಇದ್ದಾರೆ ನಮ್ಮ ಟ್ರೈನಿಂಗ್ ಬಾಯ್ಸ್ ಟೀಮು. ಏನು ಟೆನ್ಷನ್ ಇಲ್ಲ ರೆಸ್ಕ್ಯೂಗೆ, ಡೋಂಟ್ ವೆರಿ. ಯಾವ ಹಾವು ಏನಂತ ನೋಡೋಣ ಬನ್ನಿ. ಯಾವುದು ಕಡಿದಿತ್ತು ಈಗ ರಿಲೀಸ್ ಮಾಡೋಕೆ ಊರೊಳಗೆ ಹೋಗ್ತಿದ್ವಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇಲ್ಲಿ, ಯಾಕಂದರೆ ಭಾಳ ಜನ ಇದ್ದಾರೆ. ಟೆಂಪಲ್ ಒಂದಿರುತ್ತೆ ಇಲ್ಲಿ. ಡೂಪ್ಲಿಕೇಟ್ ಸೈಜ್ ಬಂದುಬಿಟ್ಟು ಇಷ್ಟು ದೊಡ್ಡದಿದೆ, ಮೋಸ್ಟ್ಲಿ ಒಂದು 5-6 ಇಯರ್ಸಿಂದ ಇರ್ಬೋದು. ಇಷ್ಟು ದೊಡ್ಡ ಸೈಜ್ ಬೆಳೆಯಂಗಿಲ್ಲ ಆ್ಯಕ್ಚುಲಿ, ಆದರೂ ಬೆಳೆದಿದೆ ಅಂದರೆ ಅಷ್ಟು ಆಹಾರ ತಿಂದು ಈ ಟೈಪ್ ಒಂದೊಂದು ಹಾವು ಆಗ್ತವೆ ದೊಡ್ಡ ಸೈಜು. ಜಸ್ಟ್ ಈಗ ಇದು ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ವಿ, 4ನೇ ರೆಸ್ಕ್ಯೂ ಇವತ್ತಿಂದು. ಸೊ ನೋಡಿ, ಇದು ಹಾವು ಬಂದುಬಿಟ್ಟು ನೀವೇ ಕಂಡು ಹಿಡಿದು ಹೇಳಿ ನೋಡೋಣ ಯಾವ ಹಾವು ಅಂತ. ಸೈಜ್ ಇಷ್ಟಿದೆ. ಹಾವು ಬಂದುಬಿಟ್ಟು ಚಿಕ್ಕಡ್ ಕೀಳಬೇಕು, ವಾಟರ್ ಸ್ನೇಕ್. ಇದು ನೀರುಳ್ಳಿ ಹಾವು ಅಂತಾರೆ ಕನ್ನಡದಲ್ಲಿ, ನೀವೆಲ್ಲ ನೀರಾವು ಅಂತ ಕರೀತೀರಿ. ಸೊ ಇದು ಫೈನಲ್ ಆಗಿ ಈಗ 4ನೇ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ರಿಲೀಸ್ ಮಾಡ್ತೀವಿ ನೋಡಿ ಈಗ ಸೇಫಾಗಿ. ನೀನು ಸ್ಕಾಚ್ ಇದ್ರೆ ಇಲ್ಲ ಆಗ್ತದೆ ಎಲ್ಸೂರ ಸ್ವಲ್ಪ ಹೇಳ ನೋಡಿ. ರಿಲೀಸ್ ಕಾಲುವೆದಾಗ ಬನ್ನಿ ಅಂತ ಮಾಡಿ ತೋರಿಸಿ. ಹಾಂ ಇಲ್ಲಿ ತೋರಿಸಿ ಸ್ವಲ್ಪ. ಈಗ ಮತ್ತೆ ಇದು ಕಾಲುವೆದಾಗೆ ಇರೋದು ನೀರಾವು, ಕಾಲುವೆದಾಗೆ ಬಿಡೋಕೆ ಬಂದಿದ್ದೀವಿ. ಸೊ ವಾಟ್ರಲ್ಲಿ ಇರೋದು. ಸೊ ನೋಡಿ ಈಗ ರಿಲೀಸ್ ಮಾಡಿ ಸೇಫಾಗಿ.
ಸೊ ಇವತ್ತಿನ 4 ರೆಸ್ಕ್ಯೂ ಕಂಪ್ಲೀಟ್ ಆದೇವೆ. ಸೇಫಾಗಿ ರೆಸ್ಕ್ಯೂ ಮಾಡಿದ್ವಿ, ಸೇಫಾಗಿ ರಿಲೀಸ್ನು ಮಾಡಿದ್ವಿ. ಸೊ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ.